ಪ್ರೌಢ ಶಾಲೆಗಾಗಿ ಅಂಗಲಾಚಬೇಕಾದ ಪರಿಸ್ಥಿತಿ. ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದವರ ಪರದಾಟ. ಜನರ ಧ್ವನಿಗೆ ಧ್ವನಿಯಾದ ಮುಳಬಾಗಿಲು ಶಾಸಕ. ಶಾಲೆ ನಿರ್ಮಾಣಕ್ಕೆ ಟೊಂಕ ಕಟ್ಟಿದ ಶಾಸಕ ಸಮೃದ್ಧಿ ಮಂಜುನಾಥ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಈಗಲೂ ಒಂದೇ ಒಂದು ಶಾಲೆಗಾಗಿ ಪರಿಪರಿಯಾಗಿ ಅಂಗಲಾಚಬೇಕಾದ ದುಸ್ಥಿತಿ ಎದುರಾಗಿದೆ. ಪ್ರಾಥಮಿಕ ಶಾಲೆ ಮುಗಿಸಿ ಪ್ರೌಢ ಶಾಲೆಗೆ ಹೋಗುವುದೇ ದೊಡ್ಡ ಸವಾಲಾಗಿ ಹೋಗಿದೆ. ಇದೇ ವಿಚಾರವಾಗಿ ಅಲ್ಲಿನ ಜನರು ಸಹ ಪ್ರಾಥಮಿಕ ಶಾಲೆಯನ್ನ ಮೇಲ್ದರ್ಜೆಗೇರಿಸುವಂತೆ ಮನವಿ ಮಾಡಿದ್ದಾರೆ. ವಿಶೇಷ ಅಂದ್ರೆ ರೈತ ಸಂಘಟನೆಗಳೇ ಈ ಹೋರಾಟದ ನೇತೃತ್ವ ವಹಿಸಿಕೊಂಡಿವೆ. ಸುಮಾರು 10,000 ಜನಸಂಖ್ಯೆ ಉಳ್ಳಂತಹ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂತಹ ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 380 ಜನಕ್ಕೂ ಹೆಚ್ಚು ಬಡ ರೈತ ಕೂಲಿ ಕಾರ್ಮಿಕರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ 1ರಿಂದ 8ನೇ ತರಗತಿವರೆಗೂ ಅನುಮತಿ ಇದೆ. ಆದರೆ 8ನೇ ತರಗತಿ ಪಾಸ್ ಆದ ನಂತರ ಆ ಮಕ್ಕಳು ಎಲ್ಲಿಗೆ ಹೋಗಬೇಕು? ಯಾಕಂದರೆ ಇವತ್ತು ಹಗಲು ಶಿಕ್ಷಣದ ಸಮಸ್ಯೆಗಳಲ್ಲಿ ಹಗಲು ದೊರಡೆ ಮಾಡ್ತಾ ಇರುವ ಖಾಸಗಿ ಒಂದು ಶಿಕ್ಷಣ ಸಮಸ್ಯೆಗಳಿಗೆ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ದಾಖಲಾಗಿ ಅವರು ಆ ಒಂದು ದುಬಾರಿ ಒಂದು ಶುಲ್ಕವನ್ನು ಪಾವತಿಸಲು ಆಗುತ್ತದೆಯಾ? ಅದನ್ನು ಸಮರ್ಪಕವಾಗಿ ಗಮನಿಸಬೇಕಾದ ಶಿಕ್ಷಣ ಇಲಾಖೆ ಎಲ್ಲಿ ಎಡುತ್ತಾ ಇದೆ? ಯಾಕಂದರೆ ಇವತ್ತು ಸುಮಾರು 40 ಜನ ಇದ್ದಾರಂತೆ, 8ನೇ ತರಗತಿ ಪಾಸ್ ಆಗಿರುತ್ತೆ. ಅವರನ್ನು 9ನೇ ತರಗತಿಗೆ ಇಲ್ಲಿಯೇ ಪಾಠ ಪ್ರವಚನ ಮಾಡಲೇಬೇಕು. ಈ ಕೂಡಲೇ 1 ವಾರದ ಒಳಗೆ ಸಂಬಂಧಪಟ್ಟ ಇಲಾಖೆಗಳು ಈ ಒಂದು 9 ಮತ್ತು 10ನೇ ತರಗತಿಗೆ ಅನುಮತಿಯನ್ನು ನೀಡಬೇಕಂತೇಳಿ ಇವತ್ತು ರೈತ ಸಂಘ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನೊಂದ ರೈತರಿಂದ ಪೋಷಕರಿಂದ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಸಮೇತ ಹೋರಾಟ ಮಾಡಿ ಇಲ್ಲಿಗೆ ಸ್ಥಳಕ್ಕೆ ಬಂದಂತಹ BEO ಅವರಿಗೆ ನಾವು ಜುಲೈ 10ನೇ ತಾರೀಕುವರೆಗೂ ಕಾಲಾವಕಾಶ ಕೊಟ್ಟಿದ್ದೀವಿ. 10ನೇ ತಾರೀಕಿನ ಒಳಗಡೆ ಈ ಒಂದು 9 ಮತ್ತು 10ನೇ ತರಗತಿಯ ಈ ಒಂದು 10ನೇ ತರಗತಿಗೆ ಅನುಮತಿ ನೀಡಬೇಕು. ಅದೇ 8ನೇ ತರಗತಿ ಪಾಸ್ ಆಗಿರೋ 9ನೇ ತರಗತಿಗೆ ಹೋಗ್ತಾ ಇರುವಂಥ 30 ಜನ ಮಕ್ಕಳಿದ್ದಾರೆ. ಆ 30 ಜನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬೇರೆ ಶಾಲೆಗೆ TCಯನ್ನು ಕೊಡದೆ ಇದೇ ಶಾಲೆಯಲ್ಲಿ ಪಾಠಗಳನ್ನು ಮಾಡಬೇಕಂತೇಳಿ ಮಾನ್ಯ BEO ಮುಖಾಂತರ ಸಂಬಂಧಪಟ್ಟ ಈ ಒಂದು ಹಿರಿಯ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಿಗೆ ಮುಖ್ಯೋಪಾಧ್ಯಾಯರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗ ಜನರ ಪರದಾಟವನ್ನ ನೋಡಿದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಈಗ ಸ್ವತಃ ಅಖಾಡಕ್ಕೆ ಧುಮುಕಿದ್ದಾರೆ. ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಮೇಲ್ದರ್ಜೆಗೇರಿಸುವ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದು, ಅದರ ಮೊದಲ ಭಾಗವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಮುಳಬಾಗಿಲು ತಾಲೂಕು ನಂಗಲಿ ಗ್ರಾಮದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭವಾಗಿದ್ದು, ಪ್ರಸ್ತುತ ಸದರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ತರಗತಿಗಳು ನಡೆಯುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು, ಹತ್ತಿರದಲ್ಲಿ ಯಾವುದೇ ಸರ್ಕಾರಿ ಪ್ರೌಢಶಾಲೆ ಇಲ್ಲದ ಕಾರಣದಿಂದ ಗ್ರಾಮೀಣ ಭಾಗದ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿಯೇ ಉತ್ತಮ ವಿದ್ಯಾಭ್ಯಾಸ ದೊರಕಿಸಿಕೊಡಬೇಕೆಂಬ ಸದುದ್ದೇಶದಿಂದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಗಡಿ ಭಾಗವಾಗಿರುವ ನಂಗಲಿ ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಮತ್ತು ಪೋಷಕರ ಬೇಡಿಕೆ ಮತ್ತು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸದರಿ ಸರ್ಕಾರಿ ಶಾಲೆಯನ್ನ ಮೇಲ್ದರ್ಜೆಗೇರಿಸಿ 9 ಮತ್ತು 10ನೇ ತರಗತಿಗಳು ನಡೆಸುವ ಬಗ್ಗೆ ಅಗತ್ಯ ಕ್ರಮ ತೆಗೆದುಕೊಳ್ಳಲು ಈ ಮೂಲಕ ಸೂಚಿಸಿದೆ. 10ನೇ ತಾರೀಕಿನ ಒಳಗೆ ಈ ಒಂದು 9 ಮತ್ತು 10ನೇ ತರಗತಿಯ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಖಂಡಿತವಾಗಿ ಹೇಳ್ತೀನಿ 11ನೇ ತಾರೀಕು ಜಾನುವಾರುಗಳು ಕುರಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಇವತ್ತು ನಂಗಲಿ ಗಡಿಭಾಗದಲ್ಲಿ ಗಡಿ ಭಾಗದಲ್ಲ ನಂಗಲಿ ಸರ್ಕಾರಿ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿರುವ ಸ್ಟೇಷನ್ ಮುಂದೆಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಒಂದು ಹೋರಾಟಕ್ಕೆ ಮುಂದಾಗಬೇಕಾದಂತೇಳಿ ಒಟ್ಟಾರೆ ಪ್ರಾಥಮಿಕ ಶಾಲೆಯನ್ನ ಪ್ರೌಢಶಾಲೆಗೆ ಮೇಲ್ದರ್ಜೆಗೇರಿಸಲು ಹರಸಾಹಸ ಪಡಬೇಕಾದ ದುಸ್ಥಿತಿ ಎದುರಾಗಿದೆ. ಈಗ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಮಧ್ಯಪ್ರವೇಶದಿಂದ ಸಾರ್ವಜನಿಕರಲ್ಲಿ ಹೊಸದೊಂದು ಆಶಾಭಾವ ಮೂಡಿಸಿದೆ. ಶೀಘ್ರವೇ ನಮ್ಮ ಪ್ರಾಥಮಿಕ ಶಾಲೆಯು ಪ್ರೌಢಶಾಲೆಯಾಗಿ ಮೇಲ್ದರ್ಜೆಗೇರಲಿದೆ ಅಂತ ಅಲ್ಲಿನ ವಿದ್ಯಾರ್ಥಿಗಳ ಮುಖದಲ್ಲೂ ಮಂದಹಾಸ ಮೂಡಿಸಿದೆ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.